ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಐದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಇರ್ಬೋದು, ಕಂಪ್ಯೂಟರ್ ರಿಲೇಟೆಡ್ ಇರ್ಬೋದು, ಅದರ್ವೈಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇರ್ಬೋದು, ಅಥವಾ ಕಾಮರ್ಸ್ ರಿಲೇಟೆಡ್ ಕಂಟೆಂಟ್ಸ್ ಬಗ್ಗೆ ಯಾವುದಾದ್ರೂ ಕ್ಲಾಸಸ್ ಮಾಡಿದರೂ ಕೂಡ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ. ನೀವು ಆ ವಿಡಿಯೋಗಳನ್ನು ವಾಚ್ ಮಾಡ್ಬೋದು, ಆ ವಿಡಿಯೋಗಳ ಬೆನಿಫಿಟ್ಸ್ಗಳನ್ನು ನೀವು ಪಡಿಬೋದು ಸ್ನೇಹಿತರೆ. ಹಾಗಾಗಿ ಈ ಕೂಡಲೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ದಿನ ನಾನು ಸ್ಪೋಕನ್ ಇಂಗ್ಲೀಷ್ ರಿಲೇಟೆಡ್ ಆಲ್ರೆಡಿ 15 ವಿಡಿಯೋಗಳನ್ನು ಮಾಡಿ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಯೂಟ್ಯೂಬ್ನಲ್ಲಿ ಆ ಒಂದು ವಿಡಿಯೋಗಳ ಲಿಂಕ್ಗಳನ್ನು ಈ ಒಂದು ವಿಡಿಯೋನ ಕೆಳಗಡೆ ನೀವು ನೋಡಿದರೆ ಲಿಂಕನ್ನು ಹಾಕಿದ್ದೀನಿ. ನೀವು ವಾಚ್ ಮಾಡಿಲ್ಲ ಅಂದರೆ ಕಂಪ್ಲೀಟಾಗಿ ವಾಚ್ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಸ್ಪೋಕನ್ ಇಂಗ್ಲೀಷ್ ರಿಲೇಟೆಡ್ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದು 16th ವಿಡಿಯೋ ಫಾರ್ ಡೈಲಿ ಇಂಗ್ಲಿಷ್ ಕನ್ವರ್ಸೇಷನ್ಸ್ ವಿತ್ ಯುವರ್ ಕಲೀಗ್ಸ್, with your friends, with your relatives, with your neighbors, with your parents. ಇವರೆಲ್ಲರ ಜೊತೆಗೆ ನೀವು ಸಿಂಪಲ್ ಆಗಿ ಯಾವ ರೀತಿ ನಾವು ಯಾವ ಸಿಚುಯೇಷನಲ್ಲಿ ಯಾವ ರೀತಿ ನಾವು ಮಾತಾಡಬೇಕು ಅನ್ನೋದನ್ನು ವಿತ್ ಎಕ್ಸಾಂಪಲ್ಸ್ ಮೂಲಕ, ವಿತ್ ವ್ಯಾಕ್ಯಾಬ್ಯುಲರಿನ ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ, ಅದರ ಒಂದು ಮೀನಿಂಗನ್ನು ಹೇಳ್ತಾ, ನಿಮಗೆ ಒಂದು ಸೆಂಟೆನ್ಸನ್ನು, ಸಿಂಪಲ್ ಫಾರ್ಮ್ಯಾಟ್ ಸೆಂಟೆನ್ಸನ್ನು ಹೇಳ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದರೆ ನಾವು ಇವತ್ತಿನ ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ ಬನ್ನಿ. ಇಂದು ನಾವು ಈಸಿ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ ಫಾರ್ ಡೈಲಿ ಲೈಫ್, ನಮ್ಮ ಒಂದು ದಿನನಿತ್ಯ ಜೀವನಕ್ಕೆ ಬೇಕಾಗಿರುವಂತಹ ಸಾಮಾನ್ಯವಾಗಿ ನಾವು ಬಳಸುವಂತಹ ಇಂಗ್ಲಿಷ್ ಪದಗಳು ಯಾವ ರೀತಿ ಬಳಸ್ತೀವಿ, ಅದನ್ನು ಯಾವ ರೀತಿ ನಾವು ಒಂದು ಸೆಂಟೆನ್ಸ್ ಮೂಲಕ ನಾವು ಮಾತನಾಡಬಹುದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಯಾವುದೂ ಕೂಡ ನಾವು ಹುಟ್ಟತಾನೆ ಕಲಿತು ಬಂದಿರೋದಿಲ್ಲಲ್ವಾ. ನಮಗೆ ನಡೆಯೋದು ಬರ್ತಾ ಇತ್ತಾ ಹುಟ್ಟಿದಾಗ? ಇಲ್ಲ ತಾನೆ. ಮಾತಾಡೋದು ಬರ್ತಾ ಇತ್ತಾ? ಇಲ್ಲ ತಾನೆ. ಯಾವ ರೀತಿ ಬರ್ತಾ ಇತ್ತು? ನಾವು ಸೈಕಲ್ ಹೊಡ್ಯಕ್ಕೆ ಬರ್ತಾ ಇತ್ತಾ, ಇಲ್ಲ ಬೈಕ್ ಹೊಡ್ಯಕ್ಕೆ ಬರ್ತಾ ಇತ್ತಾ, ಅಥವಾ ನಮಗೆ ಕಾರನ್ನು ಡ್ರೈವ್ ಮಾಡೋದು ಗೊತ್ತಿತ್ತಾ? ಇಲ್ಲ ಅಲ್ವಾ. ನಮ್ಗೆ ಯಾವ ರೀತಿ ನಾವು ನಮ್ಮ ಎಫರ್ಟನ್ನು ಹಾಕ್ಬಿಟ್ಟು ನಾವು ಯಾವ ರೀತಿ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಯಾವ ರೀತಿ ನಾವು ಕಲ್ತಿದ್ದೀವಿ, ಪರ್ಫೆಕ್ಟ್ ಆಗಿದ್ದೀವಿ, ಅದೇ ಒಂದು ವೇನಲ್ಲಿ ನಾವು ಯಾಕೆ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಬಾರ್ದು, ಯಾಕೆ ನಾವು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಬಾರ್ದು ಅಂತ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಸಿಂಪಲ್ಲಾಗಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಒಂದು 30 to 60 days ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವು ಡೈಲಿ ಒಂದು 2 to 3 hours ಇಂಗ್ಲೀಷ್ ಕಲಿಯೋದಕ್ಕೆ ನಾನು ಸ್ಪೆಂಡ್ ಮಾಡ್ತೀನಿ, ನನ್ನ ಟೈಮನ್ನು ನಾನು ಸ್ಪೆಂಡ್ ಮಾಡ್ತೀನಿ ಅಂತ ನೀವು ಮನಸ್ಸಲ್ಲಿ ನೀವು ಅಂದ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಿಪ್ರೇಷನನ್ನು ನೀವು ಮಾಡ್ತಾ ಹೋಗಿ, ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ, ಆವಾಗ ನೀವು ಖಂಡಿತವಾಗ್ಲೂ ಒಬ್ಬ ಇಂಗ್ಲೀಷ್ ಫ್ಲೂಯೆಂಟ್ ಸ್ಪೀಕರ್ ಆಗಿ ಹೊರಹೊಮ್ತೀರ ಸ್ನೇಹಿತರೆ. ಏನೋ ಪ್ರಾಕ್ಟೀಸಸ್ ಅಪ್ಪ ಅಂತಂದರೆ, ನೀವು ಇಂಗ್ಲೀಷ್ ನ್ಯೂಸ್ ಚಾನಲನ್ನು ನೋಡಿ, ಟಿ ವಿಯನ್ನು ನೋಡುವಾಗ ಇಂಗ್ಲೀಷ್ ನ್ಯೂಸ್ ಪೇಪರ್ಸನ್ನು ಆದಷ್ಟು ಓದಿ, ಕಾಲೇಜಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಅಥವಾ ಎಲ್ಲ ನಿಮಗೆ ಪರ್ಚೇಸ್ ಮಾಡಿ ನೀವು ಬೇಕಾದ್ರೆ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳನ್ನು ನೀವು ಓದ್ಬೋದು ಸ್ನೇಹಿತರೆ. ಅದೇ ರೀತಿ ಇಂಗ್ಲೀಷ್ ನಾವೆಲ್ಸ್ ಬುಕ್ಸ್ ಇರ್ಬೋದು, ಇಂಗ್ಲೀಷ್ ಬುಕ್ಸ್ ಇರ್ಬೋದು, ಇಂಗ್ಲೀಷ್ ಸ್ಟೋರೀಸ್ ಇರ್ಬೋದು. ಈ ರೀತಿಯಾಗಿ ನೀವು ಯೂಟ್ಯೂಬಲ್ಲಿ ಏನಾದರೂ ವಾಚ್ ಮಾಡುವಾಗ ಇಂಗ್ಲೀಷ್ ಮೂವೀಸ್ಗಳನ್ನು ನೋಡ್ಬೋದು. ಇಂಗ್ಲೀಷ್ ಯಾವುದಾದ್ರು ಸ್ಪೋಕನ್ ಕ್ಲಾಸಸ್ಸನ್ನು ನೋಡಿದಾಗ ಆ ಒಂದು ನೋಡೋದ್ರ ಮೂಲಕ ನೀವೇನು ಮಾಡ್ಬೋದು, ಮತ್ತೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಇಂಗ್ಲೀಷನ್ನು ಈಸಿಯಾಗಿ ಫ್ಲೂಯೆಂಟಾಗಿ ಮಾತಾಡ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ, ಖಂಡಿತವಾಗ್ಲೂ ನೀವು ಒಂದು ದಿನ ಪರ್ಫೆಕ್ಟ್ ಆಗ್ತೀರಾ. ಈಸ್ ಇರೋ ಹತ್ರ ವಾಸ್ ಯೂಸ್ ಮಾಡಿ, ತೊಂದರೆ ಇಲ್ಲ. ಆರ್ ಇರೋ ಹತ್ರ ವರ್ ಯೂಸ್ ಮಾಡಿ, ಹ್ಯಾವ್ ಬರೋ ಹತ್ರ ಹ್ಯಾಡ್ ಯೂಸ್ ಮಾಡಿ, ಅಥವಾ ಹ್ಯಾಸ್ ಯೂಸ್ ಮಾಡಿ. ಗೊತ್ತಾಗ್ತಿದೆನಾ? ಈ ರೀತಿ ಇನಿಷಿಯಲ್ ಸ್ಟೇಜಲ್ಲಿ ಅಥವಾ ಬಿಗಿನಿಂಗ್ ಸ್ಟೇಜಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ, ಸ್ವಲ್ಪ ನಿಮಗೆ ಇನ್ಫೀರಿಯಾರಿಟಿ ಕಾನ್ಫ್ಲೆಕ್ಸ್ ಬರುತ್ತೆ. ಬಟ್ ಅದನ್ನು ನೀವು ರಿಮೂವ್ ಮಾಡಿ, ನೀವು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಬ್ರದರ್ಸ್, ಸಿಸ್ಟರ್ಸ್, ಟೀಚರ್ಸ್ ಇರ್ಬೋದು, ಯಾರೇ ಹತ್ರ ಆದರೂ ಕೂಡ ನೀವು ಸ್ಟಾರ್ಟ್ ಮಾಡಿ, ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅವರು ಕೂಡ ನಿಮಗೆ ವೆಲ್ ವಿಷರ್ಸ್ ಇದ್ದರೆ ನಿಮಗೆ ಅವ್ರು ಗೈಡ್ ಮಾಡ್ತಾರೆ, ಸಜೆಷನನ್ನು ಮಾಡ್ತಾರೆ. ಆ ರೀತಿ ನೀವು ಮಾಡೋದ್ರಿಂದ ಮಾತ್ರ ನೀವು ಇಂಗ್ಲೀಷನ್ನು ಕಲಿತೀರ ಸ್ನೇಹಿತರೆ. ಇಲ್ಲ ನನಗೆ ಇಂಗ್ಲೀಷ್ ಬರೋದಿಲ್ಲ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ನೀವು ಹಾಗೆ ಕೂತ್ರೆ ನೀವು ನಿಮ್ಮ ಒಂದು ಲೈಫ್ ಟೈಮಲ್ಲೇ ನೀವು ಇಂಗ್ಲೀಷನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಇಂಗ್ಲೀಷನ್ನು ಕಲಿಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲ, ಅದನ್ನು ನೀವು ಒಂದು ಪ್ರಾಕ್ಟೀಸ್ ಮಾಡಬೇಕು, ಅದಕ್ಕೆ ನೀವು ಎಫರ್ಟ್ ಹಾಕ್ಬೇಕು ಸ್ನೇಹಿತರೆ ಅಲ್ವಾ. ಯಾವುದು ಕೂಡ ಹಾಗೆ ಈಸಿ ಬರಲ್ಲ. ನನಗೆ ಅಡುಗೆ ಬರಲ್ಲ ಅಂತ ಕೂತಿರೋ ಹಾಗೇ ಇರ್ತೀವಿ ನಾವು. ಆದರೆ ಒಂದು ಸಾರಿ ನಾನು ಅಡುಗೆ ಮಾಡೋದಕ್ಕೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದರೆ ಇಟ್ಸ್ ಅನ್ ಟ್ರಯಲ್ ಆ್ಯಂಡ್ ಎರರ್ ಅಷ್ಟೇ. ನಾವೊಂದು ಟ್ರೈ ಮಾಡಬೇಕು, ಒಂದು ಸಾರಿ ತಪ್ಪಾಗುತ್ತೆ, ನೆಕ್ಸ್ಟ್ ಟೈಮ್ ಅದು ಕರೆಕ್ಷನ್ ಆಗುತ್ತೆ ಅಲ್ವಾ. ನಾವು ಮಗು ಇದ್ದಾಗ, ಈಗ ಒಂದು ಮಗು ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಮನೆಯಲ್ಲಿದ್ದರೆ ಫಸ್ಟ್ ಮಗು ಏನು ಮಾಡುತ್ತೆ, 1 ವರ್ಷ 2 ವರ್ಷದವರೆಗೂ ನಿಲ್ಲಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ. ಯಾವಾಗ ಅದು 1.5 ವರ್ಷ 2 ವರ್ಷ 3 ವರ್ಷ ಆಗ್ತಾ ಬರುತ್ತೆ, ಅದು ನಿಲ್ಲಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇನು ಮಾಡುತ್ತೆ, ಒಂದು ಗೋಡೆ ಹಿಡ್ಕೊಂಡು
ಸ್ಟಾರ್ಟ್ ಮಾಡುತ್ತೆ ನಿಂತ್ಕೊಂಡು, ಅಥವಾ ಯಾರಾದ್ರೂ ಸಪೋರ್ಟ್ ತಗೊಂಡು ತನ್ನ ಹೆಜ್ಜೆಗಳನ್ನು ಪುಟ್ಟ ಹೆಜ್ಜೆಗಳನ್ನು ಹಾಕ್ತಾ ಏನು ಮಾಡುತ್ತೆ, ಒಂದು 5 ಡೇ ನಮ್ಮ ಥರ ಪರ್ಫೆಕ್ಟಾಗಿ ಒಂದು ವಾಕ್ ಮಾಡೋದನ್ನು ಕಲಿಯುತ್ತೆ ಅಲ್ವಾ. ಅದೇ ರೀತಿ ನಾವು ಕೂಡ ಫಸ್ಟ್ ಡೇ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ನಮಗೆ ಅವಮಾನಗಳಾಗ್ಬೋದು ಎಲ್ಲಾದರೂ ಬೇರೆ ಮುಂದೆ ಮಾತಾಡುವಾಗ. ಅದಕ್ಕೆ ನೀವು ಯಾವುದೇ ರೀತಿ ಅಂಜಬೇಡಿ, ಯಾವುದೇ ರೀತಿ ನೀವು ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ. ನೀವು ಒಂದು ದಿನ ನಾನು ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡ್ತೀನಿ ಅಂತ ನೀವು ಅವರಿಗೆ ಚಾಲೆಂಜ್ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ, ನೀವು ಪರ್ಫೆಕ್ಟಾಗಿ ನೀವು ಇಂಗ್ಲೀಷನ್ನು ಮಾತಾಡ್ಬೋದು ಸ್ನೇಹಿತರೆ. ಇಷ್ಟಂತ ಹೇಳ್ತಾ ಇವತ್ತು ಒಂದು 20 ಸೆಂಟೆನ್ಸ್ಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಮ್ಮ ಒಂದು ಡೈಲಿ ಲೈಫಲ್ಲಿ ಈ ರೀತಿ ಕೂಡ ನಾವು ಬಳಸ್ಬೋದು, ಯಾವ ಸಿಚುವೇಶನಲ್ಲಿ ಬಳಸ್ತೀನಿ ಅಂತ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದರೆ ಶುರು ಮಾಡೋಣ ಇವತ್ತಿನ ಈ ಒಂದು ತರಗತಿಯನ್ನು. ಆರ್ ಯು ಕಮಿಂಗ್ ವಿತ್ ಮೀ? ಆರ್ ಯು ಕಮಿಂಗ್ ವಿತ್ ಮೀ? ಇದರ ಅರ್ಥ ನಾವು ಕನ್ನಡದಲ್ಲಿ ನಾವು ಬಳಸ್ತೀವಲ್ವ ನಾರ್ಮಲ್ ಆಗಿ ನಮ್ಮ ಒಂದು ಡೈಲಿ ಲೈಫಲ್ಲಿ, ನೀವು ನನ್ನೊಂದಿಗೆ ಬರುತ್ತೀರಾ? ನೀವೆಲ್ಲ ಒಂದು ಶಾಪಿಂಗ್ ಹೋಗ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಮೂವಿಗೆ ಹೋಗ್ತಾ ಇರ್ತೀರಾ, ಅಥವಾ ನೀವೆಲ್ಲ ಒಂದು ಔಟ್ಸೈಡ್ ಟ್ರಿಪ್ಪಿಗೆ ಹೋಗ್ತಾ ಇರ್ತೀರ. ಅವಾಗ ನೀವು ಕೇಳ್ತೀರ ನಿಮ್ಮ ಬ್ರದರ್ ಸಿಸ್ಟರ್ಸ್ ಅಥವಾ ನಿಮ್ಮ ಒಬ್ಬ ಕಲ್ಲಿಗೆ ಕೇಳ್ತೀರಾ, ನಾವು ಹೋಗ್ತಾ ಇದ್ದೀವಿ ನೀನು ಬರ್ತೀಯಾ ಅಂತ ಕೇಳ್ತೀವಲ್ವಾ. ಆರ್ ಯು ಕಮಿಂಗ್ ವಿತ್ ಮೀ? ಆರ್ ಯು ಕಮಿಂಗ್ ವಿತ್ ಅಸ್? ನಮ್ಮ ಜೊತೆಗೆ ನೀನು ಬರ್ತಾ ಇದೀಯಾ, ಅಥವಾ ನೀನು ಅಥವಾ ನೀವು ನಮ್ಮೊಂದಿಗೆ ಬರ್ತಾ ಇದ್ದೀರಾ ಅಂತ ನಾವು ಕೇಳೋದನ್ನು ಈ ರೀತಿಯಾಗಿ ಆರ್ ಯು ಕಮಿಂಗ್ ವಿತ್ ಅಸ್ ಆರ್ ಆರ್ ಯು ಕಮಿಂಗ್ ವಿತ್ ಮೀ? ನನ್ನ ಜೊತೆಗೆ ನೀನು ಬರ್ತೀಯಾ, ನಿನಗೆ ಬರೋದಕ್ಕೆ ಇಷ್ಟ ಇದೆನಾ ಅಂತ ನಾವು ಈ ರೀತಿಯಾಗಿ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಸೆಂಟೆನ್ಸ್ಗಳನ್ನು ನೀವು ನೋಡಿ ಅದನ್ನು ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಯಾರೂ ಇಲ್ಲ ನಿಮಗೆ, ಕಂಪನಿನೇ ಇಲ್ಲ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಯಾರೂ ಇಲ್ಲ ಅಂದರೆ ಗೋ ಇನ್ ಫ್ರಂಟ್ ಆಫ್ ಮಿರರ್ ಆ್ಯಂಡ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಮಿರರ್. ನೀವೊಂದು ಮಿರರ್ ಮುಂದೆ ಹೋಗಿ ಆ ಕನ್ನಡಿ ಮುಂದೆ ನೀವು ಮಾತಾಡಿದಾಗ ನಿಮ್ಮ ಒಂದು ಫ್ಲೂಯೆನ್ಸಿ ಗೊತ್ತಾಗುತ್ತೆ, ನಿಮ್ಮ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ನಿಮ್ಮ ಒಂದು ಐ ಕಾಂಟ್ಯಾಕ್ಟ್ ಬೆಳೆಯುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್. ನಾನು ಬೇರೆಯವ್ರ ಜೊತೆಗೆ ಮಾತಾಡೋವಾಗ ನಾನು ಯಾವ ರೀತಿ ನಗ್ತಾ ಮಾತಾಡಿದೆ, ನಮ್ಮ ಮುಖದ ಮೇಲೆ ಸ್ವಲ್ಪ ನಗು ಇದ್ದರೆ ಎಷ್ಟು ಅಟ್ರಾಕ್ಟ್ ಮಾಡ್ಬೋದು ನಮ್ಮ ಒಂದು ಲಿಸನರ್ಸ್, ನಮ್ಮ ಮುಂದೆ ಇರೋ ಆಡಿಯನ್ಸ್ ಅಂತ ನಮಗಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೂ ಇಲ್ಲ ಅಂತಂದ್ರೂ ಕೂಡ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಇನ್ ಫ್ರಂಟ್ ಆಫ್ ಮಿರರ್ ಹೋಗಿ, ಮಿರರ್ ಮುಂದೆ ಹೋಗ್ಬಿಟ್ಟು, ಕನ್ನಡಿ ಮುಂದೆ ಹೋಗ್ಬಿಟ್ಟು ನೀವು ಒಂದು 5 ನಿಮಿಷ 10 ನಿಮಿಷ ಯಾವುದೋ ಒಂದು ಸಿಂಪಲ್ ಟಾಪಿಕನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಆ ಟಾಪಿಕ್ ಮೇಲೆ ಸಿಂಪಲಾಗಿ ಮಾತಾಡ್ತಾ ಹೋಗಿ. ಗೊತ್ತಾಗ್ತಿದೆನಾ? ಇಲ್ಲ ನೀವು ಯಾವುದೋ ಒಂದು ಸಬ್ಜೆಕ್ಟ್ ಈಗ ಜಸ್ಟ್ ಓದಿದ್ದೀರಾ, ಒಂದು ಪೇಜ್ ಓದಿದ್ದೀರಾ, ಆ ಪೇಜ್ ಬಗ್ಗೆ ನೀವು ಮಾತಾಡ್ತಾ ಹೋಗಿ. ಆದಷ್ಟು ನೀವು ಇಂಗ್ಲೀಷ್ ಪದಗಳನ್ನು, ಇಂಗ್ಲೀಷ್ ಸೆಂಟೆನ್ಸನ್ನೇ ಬಳಸೋಕ್ಕೆ ತುಂಬ ಟ್ರೈ ಮಾಡಿ ಸ್ನೇಹಿತರೆ. ಹಾಗಾದರೆ ಮುಂದಿನ ಸೆಂಟೆನ್ಸನ್ನು ನೋಡೋಣ ಬನ್ನಿ. ಮುಂದಿನ ಸೆಂಟೆನ್ಸ್ ಆರ್ ಯು ಶ್ಯೂರ್? ಯಾರೋ ಬಂದು ಹೇಳ್ತಾರೆ, ಸರ್ ಅಲ್ಲಿ ಹಾವಿದೆ, ಮೇಡಮ್ ಅಲ್ಲಿ ಸ್ನೇಕ್ ಇದೆ. ಗೊತ್ತಾಗ್ತಿದೆನಾ? ಈ ರೀತಿಯಾಗಿ ಯಾರೋ ಬಂದು ನಿಮಗೆ ಸ್ಟೂಡೆಂಟ್ಸ್ ಹೇಳ್ಬೋದು, ಅಥವಾ ನಿಮ್ಮ ಫ್ರೆಂಡೇ ಬಂದು ಹೇಳ್ತಾರೆ ಅಲ್ಲಿ ಒಂದು ಹಾವು ಕಾಣ್ತಾ ಇದೆ ಬನ್ನಿ ಅಂತ ಹೇಳ್ತಾರೆ. ಅವಾಗ ನೀವೇನು ಹೇಳ್ತೀರಾ? ಆರ್ ಯು ಶ್ಯೂರ್? ನಿನಗೆ ಖಚಿತ ಇದೆನಾ, ನೀನು ಅದು ಹಾವು ಅಂತಲೇ ನಿನಗೆ ಕನ್ಫರ್ಮ್ ಇದೆನಾ ಅಂತ ನಾವು ಕೇಳ್ತೀವಲ್ವ ಕನ್ನಡದಲ್ಲಿ. ನೀವು ಖಚಿತವಾಗಿರುವಿರಾ ಅಂತ ನಾವು ಕೇಳೋದನ್ನು ಆರ್ ಯು ಶ್ಯೂರ್ ಅಬೌಟ್ ದಿಸ್? ಆರ್ ಯು ಶ್ಯೂರ್ ಅಬೌಟ್ ಇಟ್? ಅದ್ರ ಬಗ್ಗೆ ನಿನಗೆ ಕನ್ಫರ್ಮ್ ಇದೆ, ನಿನಗೆ ಖಚಿತತೆ ಇದೆನಾ ಅಂತ ನಾವು ಕೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸೆಂಟೆನ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಈ ಕೆಲಸ ನೀನು ಬೇಗ ಫಿನಿಷ್ ಮಾಡಬೇಕು, ಅಥವಾ ಹೋಮ್ವರ್ಕನ್ನು ಬೇಗ ಫಿನಿಷ್ ಮಾಡಬೇಕು, ಅಥವಾ ಒಂದು ಅಡುಗೆಯನ್ನು ಬೇಗ ಫಿನಿಷ್ ಮಾಡಬೇಕಂತ ನಾವು ಹೇಳ್ತೀವಿ. ಅವಾಗ ಅವ್ರೇನು ಹೇಳ್ತಾರೆ? ಎಸ್, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್, ದಿಸ್ ವರ್ಕ್. ಗೊತ್ತಾಗ್ತಿದೆ, ಈ ಹೋಮ್ವರ್ಕನ್ನು ಬೇಗ ಕಂಪ್ಲೀಟ್ ಮಾಡ್ತೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ. ಅದರ ಅರ್ಥ ಆದಷ್ಟು ಬೇಗ ನಾನು ಏನು ಮಾಡ್ತೀನಿ, ಈ ಒಂದು ಕೆಲಸವನ್ನು ನಾನು ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ ಅಂತ ಹೇಳೋದನ್ನು ಈ ರೀತಿಯಾಗಿ ಹೇಳ್ಬೋದು ಸ್ನೇಹಿತರೆ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಐ ವಿಲ್ ಟ್ರೈ ಟು ಕಂಪ್ಲೀಟ್ ದ ಜಾಬ್, ಐ ವಿಲ್ ಕಂಪ್ಲೀಟ್ ಅಸೈನ್ಡ್ ಜಾಬ್. ನನಗೆ ಯಾವ ರೀತಿಯಾದಂಥ ಒಂದು ಕೆಲಸವನ್ನು ನೀಡಿದರೆ ಆ ಕೆಲಸವನ್ನು ನಾನು ಕಂಪ್ಲೀಟ್ ಮಾಡೋದಕ್ಕೆ, ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದೋ ಒಂದು ಮನೆ ಕಟ್ಟೋದಕ್ಕೆ ನೀವು ಯಾರಿಗೋ ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟನ್ನು ನೀಡಿರ್ತೀರ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಯು ಹ್ಯಾವ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಯು ಹ್ಯಾವ್ ಟು ಕಂಪ್ಲೀಟ್ ದ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡೋದು ಆದಷ್ಟು ಬೇಗ ನೀವು ಮುಗಿಸ್ಬೇಕು ಅಂತ ನಾವು ಹೇಳ್ತೀವಲ್ವ, ಅದನ್ನು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತೇಳಿ ನಾವು ಬಳಸ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ಬಿಲೀವ್ ಮೀ. ನೀವು ಹೇಳ್ತೀರಾ ನಿಮ್ಮ ಒಂದು ಟೀಮಲ್ಲಿ ವರ್ಕ್ ಮಾಡುವಾಗ ನಿನ್ನ ಕೈಲಿ ಸಾಧ್ಯ ಆಗುತ್ತಾ, ನೀನು ಮಾಡೋಕ್ಕಾಗುತ್ತೆ ಹೊಸ ಟಾಸ್ಕ್ ಅಂತ ನಾವು ಹೇಳಿದಾಗ ಎಸ್ ನಾನು ಮಾಡ್ತೀನಿ, ನನಗೆ ಇದು ಮಾಡೋದಕ್ಕೆ ಸಾಧ್ಯ ಇದೆ, ಬಿಲೀವ್ ಮೀ, ನನ್ನನ್ನು ನೀವು ನಂಬಿ, ನನ್ನ ಮೇಲೆ ನಂಬಿಕೆಯನ್ನು ಇಡಿ ಅಂತೇಳಿ ನಾವು ಹೇಳ್ತೀವಲ್ವ ನಾವು ಕನ್ನಡದಲ್ಲಿ. ಅದನ್ನು ನಾವು ಇಂಗ್ಲೀಷ್ ಹೇಳೋದಾದರೆ ಬಿಲೀವ್ ಮೀ, ಐ ವಿಲ್ ಡೂ ಇಟ್, ನಾನು ಅದನ್ನು ಮಾಡ್ತೀನಿ, ನೀವು ನನ್ನನ್ನು ನಂಬಿ, ನನ್ನ ಮೇಲೆ ಇದು ನೀವು ಭಾರ ಹಾಕಿ ನನ್ನ ಮೇಲೆ ನಂಬಿಕೆ ಇಡಿ, ನೀವು ಖಂಡಿತವಾಗ್ಲೂ ಈ ಕೆಲಸವನ್ನು ನಾನು ಮಾಡಿ ಮುಗಿಸ್ತೀನಿ ಅಂತೇಳಿ ಹೇಳೋದನ್ನು ಬಿಲೀವ್ ಮೀ, ಐ ವಿಲ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತೇಳಿ ನಾವು ಹೇಳ್ಬೋದು. ಮುಂದಿನ ಸೆಂಟೆನ್ಸ್ ನಾವು ನೋಡೋದಾದರೆ ಬೈ ಇಟ್. ಎಲ್ಲ ಒಂದು ಶಾಪಿಂಗಿಗೆ ಹೋಗಿರ್ತೀರ ನಿಮ್ಮ ಬ್ರದರನ್ನು ಕರ್ಕೊಂಡು, ನನಗೆ ಯಾವುದೋ ಒಂದು ವಾಚ್ ಇಷ್ಟ ಆಗುತ್ತೆ, ಅವಾಗ ನಿಮ್ಮ ಬ್ರದರ್ಗೆ ಹೇಳ್ತಾರೆ
ನನಗೆ ಈ ವಾಚ್ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಅವಾಗ ನಿಮ್ಮ ಬ್ರದರ್ ಹೇಳ್ತಾರೆ ಎಸ್ ಯು ಕ್ಯಾನ್ ಬೈ ಇಟ್. ಅಂದರೆ ನೀನು ಆ ಒಂದು ವಸ್ತುವನ್ನು ನೀನು ಕೊಳ್ಳಬಹುದು, ನಿನಗೆ ಕೊಳ್ಳಿ ಅಂತೇಳಿ ಹೇಳ್ತಾರಲ್ವ, ನಿನಗೆ ಪರ್ಮಿಷನ್ ಕೊಟ್ಟಿದ್ದೀವಿ, ಕೊಳ್ಳೋದಕ್ಕೆ ತೊಂದರೆ ಇಲ್ಲ, ನೀನು ಕೊಳ್ಳೋ, ನಾನು ಪೇಮೆಂಟನ್ನು ಮಾಡ್ತೀನಿ, ನಾನು ದುಡ್ಡನ್ನು ಕೊಡ್ತೀನಿ, ನೀನು ಬೈ ಮಾಡು ಅಂತ ಹೇಳೋದನ್ನು ಪ್ಲೀಸ್ ಬೈ ಇಟ್, ಇಫ್ ಯು ಲೈಕ್ ಯು ಕ್ಯಾನ್ ಬೈ ಇಟ್ ಅಂತ ಹೇಳ್ತೀವಲ್ವ. ಆ ರೀತಿಯ ಒಂದು ಸೆಂಟೆನ್ಸನ್ನು ಬಳಸೋದಕ್ಕೆ ನಿನಗೆ ಇಷ್ಟ ಆದರೆ ನೀನು ಖರೀದಿ ಮಾಡು, ನೀನು ಅದನ್ನು ಕೊಳ್ಳು ಅಂತೇಳಿ ನಾವು ಹೇಳ್ತೀವಲ್ವ, ಆ ರೀತಿಯಾಗಿ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಸೆಂಟೆನ್ಸ್ ಕಾಲ್ ಮಿ ಟುಮಾರೋ. ಈಗ ಯಾರೋ ನಿಮ್ಮ ಫ್ರೆಂಡು, ನಿಮ್ಮ ರಿಲೇಟಿವ್ಸ್ ಕಾಲ್ ಮಾಡ್ತಾರೆ, ಬಟ್ ನೀವು ಬ್ಯುಸಿ ಇರ್ತೀರ ಅಲ್ವಾ. ನೀವು ಬ್ಯುಸಿ ಇದ್ದಾಗ ನಿಮಗೆ ಮಾತಾಡೋಕೆ ಆಗೋದಿಲ್ಲ. ಆ ಟೈಮಲ್ಲಿ ನೀವು ಆಫೀಸಲ್ಲಿ ಇರ್ತೀರ, ಎಲ್ಲ ಒಂದು ಕಾಲೇಜಲ್ಲಿ ಇರ್ತೀರ. ನೀವೇನು ಹೇಳ್ತೀರಾ, ನನಗೆ ಈಗ ಮಾತಾಡೋಕೆ ಆಗ್ತಾ ಇಲ್ಲ, ಅಥವಾ ನನಗೆ ನೈಟ್ ಆಗಿದೆ, ನನಗೆ ಮಾತಾಡೋಕೆ ಆಗ್ತಾ ಇಲ್ಲ, ಐ ಆಮ್ ಟಯರ್ಡ್, ಪ್ಲೀಸ್ ಕಾಲ್ ಮಿ ಟುಮಾರೋ. ನನಗೆ ನಾಳೆ ನೀನು ಕರೆ ಮಾಡು, ನಾಳೆ ನನಗೆ ಕರೆ ಮಾಡಿ ಅಥವಾ ಕರೆ ಮಾಡು ಅಂತ ಹೇಳೋದನ್ನು ಈ ರೀತಿಯಾಗಿ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಸೆಂಟೆನ್ಸ್ ಕ್ಯಾನ್ ಯು ಸ್ಪೀಕ್ ಸ್ಲೋಲಿ. ಯಾವುದೋ ಒಂದು ಲೈಬ್ರರಿಯಲ್ಲಿ ನೀವು ಕೂತಿರ್ತೀರ, ಪೇಪರನ್ನು ರೀಡ್ ಮಾಡ್ತಾ ಇರ್ತೀರ ಅಥವಾ ನೋಟ್ಸನ್ನು ರೆಡಿ ಮಾಡ್ಕೊಳ್ತಾ ಇರ್ತೀರ. ಆ ಟೈಮಲ್ಲಿ ಏನು ಮಾಡ್ತಾರೆ, ಬೇರೆಯವರೆಲ್ಲ, ಬೇರೆ ಫ್ರೆಂಡ್ಸ್ ಗ್ರೂಪ್ ಏನು ಮಾಡ್ತಿರ್ತಾರೆ, ಜೋರಾಗಿ ಚಾಟ್ ಮಾಡ್ತಾ, ಜೋರಾಗಿ ಮಾತಾಡ್ತಾ ಇರ್ತಾರೆ. ನಾವು ಅವ್ರಿಗೆ ಹೇಳ್ಬೋದು, ಏನು ಹೇಳ್ತೀವಿ, ಕ್ಯಾನ್ ಯು ಸ್ಪೀಕ್ ಸ್ಲೋಲಿ. ನೀವು ನಿಧಾನವಾಗಿ ಮಾತನಾಡಬಹುದೇ, ಸಾಧ್ಯ ಇದೆ, ನೀವು ದಯವಿಟ್ಟು ನಿಧಾನವಾಗಿ ಮಾತನಾಡಿ ಅಂತ ಹೇಳ್ತೀವಲ್ವ. ದಯವಿಟ್ಟು ಅನ್ನಂದ್ರೆ ಪ್ಲೀಸ್, ಪ್ಲೀಸ್ ಕ್ಯಾನ್ ಯು ಸ್ಪೀಕ್ ಸ್ಲೋಲಿ. ನೀವು ನಿಧಾನವಾಗಿ ಮಾತಾಡ್ತೀರಾ, ಪ್ಲೀಸ್ ಇಟ್ಸ್ ಡಿಸ್ಟರ್ಬಿಂಗ್ ಮೀ, ಇದು ನನಗೆ ತುಂಬ ತೊಂದರೆ ನೀಡ್ತಾ ಇದೆ, ಹಾಗಾಗಿ ನೀವು ನಿಧಾನವಾಗಿ ಮಾತನಾಡಿ ಅಂತ ನಾವು ಹೇಳುವುದನ್ನು ಕ್ಯಾನ್ ಯು ಸ್ಪೀಕ್ ಸ್ಲೋಲಿ. ಅದರ್ವೈಸ್ ರಿಕ್ವೆಸ್ಟ್ ಮಾಡೋದಿದ್ರೆ ಪ್ಲೀಸ್ ಕ್ಯಾನ್ ಯು ಸ್ಪೀಕ್ ಸ್ಲೋಲಿ ಅಂತೇಳಿ ನಾವು ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸೆಂಟೆನ್ಸ್ ಕಮ್ ವಿತ್ ಮೀ. ಯಾರೋ ನಿಮ್ಮ ಸ್ಟೂಡೆಂಟ್ಸನ್ನು ಕರೀತಾರೆ, ಅಥವಾ ನಿಮ್ಮ ಫ್ರೆಂಡ್ಸನ್ನು ಕರೀತಾರೆ, ಅಥವಾ ಪೇರೆಂಟ್ಸು ಮಕ್ಕಳನ್ನ ಕರೀತಾರೆ, ಕಮ್ ವಿತ್ ಮೀ ವಿ ವಿಲ್ ಗೋ ಫಾರ್ ಪ್ಲೇ ಗ್ರೌಂಡ್, ಕಮ್ ವಿತ್ ಮೀ ವಿ ವಿಲ್ ಗೋ ಫಾರ್ ಮೂವಿ. ಈ ರೀತಿಯಾಗಿ ಹೇಳೋದನ್ನು, ಕಮ್ ವಿತ್ ಮೀ ಅಂತಂದರೆ ನನ್ನ ಜೊತೆ ಬಾ, ನಾನು ಹೋಗ್ತಾ ಇದ್ದೀನಿ ಎಲ್ಲ ಒಂದು ಸ್ಥಳಕ್ಕೆ, ನೀನು ಕೂಡ ನನ್ನ ಜೊತೆಗೆ ಬಾ ಅಂತ ನಾವು ಕರಿತೀವಲ್ವ. ಅದನ್ನು ಕರೆಯೋದನ್ನು ನಾವು ಫ್ರೆಂಡ್ಸಿಗೆ ಕರಿಬೋದು, ಪ್ಲೀಸ್ ಕಮ್ ವಿತ್ ಮೀ, ಐ ಆಮ್ ಗೋಯಿಂಗ್ ಟು ಗಿವ್ ಯು ಎ ಪಾರ್ಟಿ, ನಾನು ನಿನಗೊಂದು ಪಾರ್ಟಿಯನ್ನು ನೀಡ್ತೀನಿ, ನೀನು ಖಂಡಿತವಾಗ್ಲೂ ನನ್ನ ಜೊತೆಗೆ ಬರಬೇಕು ಅಥವಾ ನನ್ನ ಜೊತೆ ಬಾ ಅಂತ ನಾವು ಕರೆಯೋದನ್ನು ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ನಾವು ಹೇಳೋದಾದರೆ ಕಂಗ್ರ್ಯಾಚುಲೇಷನ್ಸ್. ಯಾರೋ ಒಬ್ಬರು ಒಂದು ಅಚೀವ್ಮೆಂಟ್ಸನ್ನು ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ರ್ಯಾಂಕನ್ನು ಬಂದಿರುತ್ತೆ, ಅಥವಾ ಕ್ಲಾಸಿಗೆ ಫಸ್ಟ್ ಬಂದಿರ್ತಾರೆ, ಅದರ್ವೈಸ್ ಒಂದು ಮ್ಯಾರೇಜನ್ನು ಆಗಿರ್ತಾರೆ, ಅಥವಾ ಯಾವುದಾದ್ರೂ ಒಂದು ಜಾಬನ್ನು ಪಡೆದಿರ್ತಾರೆ, ಗೌರ್ನಮೆಂಟ್ ಜಾಬನ್ನು ಅಥವಾ ಪ್ರೈವೇಟ್ ಜಾಬನ್ನು. ಇಂಥ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಅಭಿನಂದನೆಗಳನ್ನು ತಿಳಿಸ್ಬೇಕಲ್ವಾ. ಆ ಅಭಿನಂದನೆಗಳನ್ನು ಈ ರೀತಿಯಾಗಿ ನಾವು ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಬ್ರದರ್, ಕಂಗ್ರ್ಯಾಚುಲೇಷನ್ ಮೈ ಡಿಯರ್ ಫ್ರೆಂಡ್, ಕಂಗ್ರ್ಯಾಚುಲೇಷನ್ ಮೈ ಡಿಯರ್ ಸಿಸ್ಟರ್, ಈ ರೀತಿಯಾಗಿ ನಾವು ಹೇಳ್ಬೋದು. ಅಭಿನಂದನೆಗಳು ಅನ್ನೋದನ್ನು ನಾವು ಕಂಗ್ರ್ಯಾಚುಲೇಷನ್ಸ್ ಅಂತೇಳಿ ಹೇಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಸೆಂಟೆನ್ಸ್ ಡೂ ಇಟ್ ರೈಟ್ ನೌ. ನಿಮಗೆ ಬಾಸ್ ಇರ್ತಾರೆ ಅಥವಾ ನಿಮ್ಮ ಟೀಚರ್ಸ್ ಇರ್ತಾರೆ, ಹೋಮ್ವರ್ಕ್ ಮಾಡಿರಲ್ಲ, ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ನಿನ್ನೆ ಯಾವುದೊಂದು ಕ್ಲಾಸಲ್ಲಿ ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ, ನೀವು ಮಾಡಿರೋದಿಲ್ಲ. ಅವಾಗ ನಿಮ್ಮ ಟೀಚರ್ಸ್ ತುಂಬ ಕೋಪದಲ್ಲಿ ಬಂದ್ಬಿಟ್ಟು, ನೀನು ಮಾಡಿಲ್ಲಲ್ವ ಹೋಮ್ವರ್ಕು, ಈಗಲೇ ಮಾಡಬೇಕು ನೀನು ಅಂತೇಳಿ ಹೇಳ್ತಾರೆ. ಇವಾಗ ಸರಿ ಮಾಡು, ಇವಾಗ ಅದನ್ನು ಸರಿ ಮಾಡು, ಆಯಿತು ನೀನು ಮಾಡಿಲ್ಲಲ್ಲ ಹೋಮ್ವರ್ಕು, ಈಗ ಮಾಡು ಅಂತ ಹೇಳಿದ್ರೆ ಡೂ ಇಟ್ ರೈಟ್ ನಾವು. ನಿಮ್ಮ ಬಾಸ್ ಹೇಳ್ತಾರೆ, ನೀನು ಯಾವುದೋ ಒಂದು ವರ್ಕನ್ನು ಕೊಟ್ಟಿರ್ತಾರೆ, ನೀವು ಆ ವರ್ಕನ್ನು ಫಿನಿಶ್ ಮಾಡಿರಲ್ಲ, ಅವಾಗ ಬಂದುಬಿಟ್ಟು ನಿಮಗೆ ಹೇಳ್ತಾರೆ ಬಾಸು, ಡೂ ಇಟ್ ರೈಟ್ ನಾವು, ಡೂ ಇಟ್ ಫಿನಿಶ್ ನಾವು ಅಲ್ವಾ, ಇದನ್ನು ಈಗ ಬೇಗನೆ ಫಿನಿಶ್ ಮಾಡು, ಕಂಪ್ಲೀಟ್ ಮಾಡು, ಕೊಟ್ಟಿರೋ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡು ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸೆಂಟೆನ್ಸ್ ಡ್ಯೂ ಸಿ ಹಿಮ್ ಆಫನ್. ಹಿಮ್ ಅಂತಂದರೆ ಅವನು, HIM ಅನ್ನು ಹಿಮ್ ಅಂದರೆ ಅವನು ಅಂತ ಕರಿತೀವಿ. ಆಫನ್ OFTE ಅನ್ನಂದರೆ ಆಫನ್ ಅಂತಂದರೆ ಆಗಾಗ. ಹಾಗಾದರೆ ನೀವು ಅವನನ್ನು ಹೆಚ್ಚಾಗಿ ನೋಡುತ್ತೀರ ಅಥವಾ ಆಗಾಗ ನೋಡ್ತಾ ಇರ್ತೀರ, ಅವನು ಇಲ್ಲೇ ಓಡಾಡ್ತಾ ಇರ್ತಾನೆ ಅಂತ ಕೇಳ್ತಾರೆ. ಈ ರೀತಿಯಾಗಿ ಹೇಳೋದನ್ನು ಡು ಯು ಸಿ ಹಿಮ್ ಆಫನ್, ಅವಾಗವಾಗ ಇವನ್ನ ನೋಡ್ತಾ ಇರ್ತೀರ ಅಥವಾ ಹೆಚ್ಚಾಗಿ ನೋಡ್ತಾ ಇರ್ತೀರ ಅನ್ನೋದನ್ನು ನಾವು ಈ ರೀತಿಯಾಗಿ ಒಂದು ಪ್ರಶ್ನೆ ಮಾಡೋದ್ರ ಮೂಲಕ ಕೇಳ್ಬೋದು ಸ್ನೇಹಿತರೆ. ಮುಂದಿನ ಸೆಂಟೆನ್ಸ್ ಡು ಯು ಅಂಡರ್ಸ್ಟ್ಯಾಂಡ್. ಡು ಯು ಅಂಡರ್ಸ್ಟ್ಯಾಂಡ್. ಈಗ ನಿಮ್ಮ ಟೀಚರ್ಸು ಕ್ಲಾಸ್ ಮಾಡ್ತಾ ಇರ್ತಾರೆ, ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ ಅಥವಾ ಒಂದು ಟಾಪಿಕ್ ಕಂಪ್ಲೀಟ್ ಆಗುತ್ತೆ, ಆವಾಗ ಎಲ್ಲರಿಗೂ ಕೂಡ ಕೇಳ್ತಾರೆ ಡು ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಡು ಯು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಯ್ತಾ, ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಾ, ಗೊತ್ತಾಗ್ತಿದೆನಾ, ಅಥವಾ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗ್ತಾ ಇದೆನಾ, ನಿಮಗೆ ಅರ್ಥವಾಯಿತೆ ಅಂತ ನಾವು ಕೇಳ್ತಾರೆ, ಕನ್ಫರ್ಮ್ ಮಾಡ್ಕೊಳ್ತಾರಲ್ವ, ಅದನ್ನು ಕೇಳೋದನ್ನು ಈ ರೀತಿಯಾಗಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯ ಮೂಲಕ ಡು ಯು ಅಂಡರ್ಸ್ಟ್ಯಾಂಡ್, ಡು ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್, ನಾನೇನು ಹೇಳಿದ್ದೀನಿ ನಿಮಗೆ ಅರ್ಥವಾಯ್ತಾ ಅಂತ ಕೇಳೋದನ್ನು ನಾವು ಈ ರೀತಿಯಾಗಿ ಕೇಳ್ಬೋದು ನಮ್ಮ ಒಂದು ಡೈಲಿ ಲೈಫಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ಸೆಂಟೆನ್ಸ್ ಡು ಯು ವಾಂಟ್ ಇಟ್. ಎಸ್,
ಏನೋ ಒಂದು ನೀವು ಇಷ್ಟಪಡ್ತಾ ಇರ್ತಾರೆ, ಯಾವುದೋ ಒಂದು ಬಟ್ಟೆ ಅಥವಾ ಟೀ ಶರ್ಟನ್ನು ಯೂಸ್ ಮಾಡ್ತಾರೆ, ಅಥವಾ ಒಂದು ಜೀನ್ಸನ್ನು ಅಥವಾ ಒಂದು ವಾಚನ್ನು ಇಷ್ಟಪಡ್ತಾ ಇರ್ತಾರೆ, ಯಾವುದೋ ಒಂದು ಶಾಪಿಗೆ ಹೋದಾಗ ನಿಮ್ಮ ಪೇರೆಂಟ್ಸ್ ನಿಮಗೆ ಕೇಳ್ತಾರೆ, ಡು ಯು ವಾಂಟ್ ಇಟ್? ನಿನಗದು ಬೇಕಾ? ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್, ಇಫ್ ಯು ಲೈಕ್ ಯು ಕ್ಯಾನ್ ಪರ್ಚೇಸ್, ಇಫ್ ಯು ಲವ್ ಇಟ್ ಯು ಬೈ ಇಟ್ ಅಂತ ಹೇಳ್ತೀವಲ್ವಾ. ಅವಾಗ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ಸ್ ಹೇಳ್ತಾರೆ, ನಿನಗೆ ಇಷ್ಟ ಆಗಿದ್ದರೆ ಆ ಒಂದು ಡ್ರೆಸ್ಸು ನೀನು ಖರೀದಿಸಬಹುದು, ನಿನಗೆ ಬೇಕಾದು, ನಿನಗಿದು ಬೇಕಾ ಅಂತ ಕೇಳ್ತಾರಲ್ವಾ. ಡು ಯು ವಾಂಟ್ ಇಟ್ ಅಂತಂದರೆ, ಡು ಯು ವಾಂಟ್ ಇಟ್ ಅಂತಂದರೆ ನಿನಗಿದು ಬೇಕಾ, ನಿನಗಿದು ಲೈಕ್ ಆಗಿದೆ, ನಿನಗೆ ಇಷ್ಟ ಆಗಿದೆ ಅಂತ ಕೇಳ್ತಾರೆ. ಎಸ್ ಐ ವಾಂಟ್ ಇಟ್ ಅಂತಂದರೆ ಓಕೆ ಯು ಕ್ಯಾನ್ ಪರ್ಚೇಸ್ ಇಟ್ ಅಂತೇಳಿ ಹೇಳ್ತಾರೆ. ಅದರ್ವೈಸ್ ಯು ಕ್ಯಾನ್ ಬೈ ಇಟ್ ಅಂತೇಳಿ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ಸ್ ನಿಮಗೆ ಒಂದು ಪರ್ಮಿಷನ್ನ ನೀಡ್ಬೋದು ಸ್ನೇಹಿತರೆ. ಮುಂದಿನ ಸೆಂಟೆನ್ಸ್, ಡು ಯು ವಾಂಟ್ ಸಮಥಿಂಗ್? ಮನೆಗೆ ಬಂದಿರ್ತಾರೆ ಯಾರಾದರೂ ಗೆಸ್ಟು, ಅವಾಗ ನೀವು ಅವರನ್ನು ಹೋಗಿ ಕೇಳ್ತಾರೆ, ನಿಮಗೇನಾದರೂ ಬೇಕಾ, ಕುಡಿಯೋದಕ್ಕೆ ಏನಾದರೂ ಟೀ ಕಾಫಿ ಅಥವಾ ವಾಟರ್ ಏನಾದರೂ ಬೇಕಾ, ಕೋಲ್ಡ್ ಡ್ರಿಂಕ್ಸ್ ಬೇಕಂತ ಕೇಳ್ತೀವಲ್ವಾ. ಆ ರೀತಿಯಾಗಿ ಕೇಳೋದನ್ನು ನಾವು ಡು ಯು ವಾಂಟ್ ಸಮಥಿಂಗ್, ನಿಮಗೇನಾದರೂ ಬೇಕಾ, ನಿಮಗೇನಾದರೂ ಬೇಕಂತ ಫೀಲ್ ಆಗ್ತಾ ಇದ್ದರೆ ನೀವು ಕೇಳಿ ನಾವು ನೀಡ್ತೀವಿ ಅಂತ ಹೇಳ್ತೀವಲ್ವಾ. ಆ ರೀತಿಯಾಗಿ ನೀವು ಸೆಂಟೆನ್ಸನ್ನು ಮಾಡಿ ಹೇಳೋದಾದರೆ ಡು ಯು ವಾಂಟ್ ಸಮಥಿಂಗ್, ಡು ಯು ವಾಂಟ್ ಸಮಥಿಂಗ್ ಲೈಕ್ ಕಾಫಿ ಆರ್ ಟೀ ಅಥವಾ ಕಾಫಿ ಆ ಥರದ್ದು ಏನಾದರೂ ನಿಮಗೆ ಬೇಕಾ, ನಿಮಗೇನಾದರೂ ಬೇಕಾ ಅಂತ ಕೇಳೋದನ್ನು ನಾವು ಈ ರೀತಿಯಾಗಿ ಕೇಳ್ಬೋದು ಸ್ನೇಹಿತರೆ. ಮುಂದಿನ ಸೆಂಟೆನ್ಸ್, ಡು ಯು ವಾಂಟ್ ಎನಿಥಿಂಗ್? ನಿನಗೇನಾದರೂ ಬೇಕಾ? ಈಗ ನಿಮ್ಮ ಪೇರೆಂಟ್ಸೇ ಮಕ್ಕಳಿಗೆ ಕೇಳ್ತಾರೆ, ಅಥವಾ ಟೀಚರ್ಸು ಸ್ಟೂಡೆಂಟ್ಸಿಗೆ ಕೇಳ್ಬೋದು. ಈ ರೀತಿಯಾಗಿ ಒಂದು ಮಾತನ್ನು ಕೇಳ್ಬೋದು, ಡು ಯು ವಾಂಟ್ ಎನಿಥಿಂಗ್? ನಿನಗೇನಾದರೂ ಬೇಕಾ, ನಿನಗೇನೋ ಇಷ್ಟ ಆಗಿದೆನಾ, ಆ ರೀತಿ ಏನಾದರೂ ನಿನ್ನ ಒಂದು ಆಸೆ ಏನಾದರೂ ಇದ್ದರೆ ನೀನು ಓಪನ್ ಆಗಿ ಹೇಳು, ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತೀವಲ್ವ. ಆ ರೀತಿ ಒಂದು ಹೇಳೋದನ್ನು ಡು ಯು ವಾಂಟ್ ಎನಿಥಿಂಗ್, ಡು ಯು ವಾಂಟ್ ಸಮಥಿಂಗ್ ಅನ್ನೋದು ಏನಾದರೂ ಬೇಕಾ ಅಂತ ಕೇಳ್ತೀವಿ. ಅದೇ ರೀತಿ ಇಲ್ಲಿ ಡು ಯು ವಾಂಟ್ ಎನಿಥಿಂಗ್, ಏನಾದರೂ ನಿನಗೆ ಬೇಕಾ ಅನ್ನೋದು, ಎರಡು ಕೂಡ ಸಿಮಿಲರ್ ಒಂದು ಮೀನಿಂಗನ್ನು ನೀಡುತ್ತೀವಿ ಸೆಂಟೆನ್ಸಸ್ಸು. ಈ ರೀತಿಯಾಗಿ ನೀವು ಒಂದು ಡೈಲಿ ಲೈಫಲ್ಲಿ ನೀವು ಬಳಸ್ಬೋದು ಸ್ನೇಹಿತರೆ. ಡೋಂಟ್ ಡೂ ಇಟ್, ಡೋಂಟ್ ಡೂ ಇಟ್, ಅದನ್ನು ಮಾಡಬೇಡಿ ಅಥವಾ ಮಾಡಬೇಡ. ಈ ರೀತಿಯಾಗಿ ಪೇರೆಂಟ್ಸು ಯಾವುದೋ ಒಂದು ನೀವು ಕೆಲಸ ಮಾಡ್ತಾ ಇರ್ತೀರ, ಅದನ್ನು ಮಾಡಬೇಡಪ್ಪ, ಅದು ಡೇಂಜರು, ಅದು ಹಾಗಾಗಿ ಆ ರೀತಿಯಾದಂಥ ಒಂದು ಕರೆಂಟಲ್ಲಿ ಆಟ ಆಡಬೇಡ ಅಥವಾ ನೀರಲ್ಲಿ ಹೋಗಿ ಆಟ ಆಡಬೇಡ ಅಂತ ಹೇಳ್ತಾರಲ್ವ. ಹಾಗಾಗಿ ಡೋಂಟ್ ಡೂ ಇಟ್, ಡೋಂಟ್ ಡೂ ಇಟ್ ಅಂತಂದರೆ ಅದನ್ನು ಮಾಡಬೇಡ ಅಥವಾ ಮಾಡಬೇಡಿ ಅಂತೇಳಿ ಹೇಳೋದನ್ನು. ಡೋಂಟ್ ಎಕ್ಸಾಗರೇಟ್, ಡೋಂಟ್ ಎಕ್ಸಾಗರೇಟ್ ಅಂತಂದರೆ ಉತ್ಪ್ರೇಕ್ಷೆ ಮಾಡಬೇಡಿ. ನನಗೆ ತುಂಬ ನೀವು ಹೊಗಳಿ ಆ ಥರ ಏನು ಮಾಡೋದು ಅವಶ್ಯಕತೆ ಇಲ್ಲ, ನನಗೆ ಗೊತ್ತಿದೆ ನನ್ನ ವರ್ಕು ನಾನು ಏನಂತ ನನಗೆ ಗೊತ್ತಿದೆ, ಹಾಗಾಗಿ ನಾನು ನನ್ನ ಕೆಲಸವನ್ನು ನನಗೆ ಮಾಡಲು ಬಿಡಿ. ಡೋಂಟ್ ಎಕ್ಸಾಗರೇಟ್ ಮೀ, ಡೋಂಟ್ ಎಕ್ಸಾಗರೇಟ್ ಮೀ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಡಿಯರ್ ಲರ್ನರ್ಸ್, ಹಿಯರ್ ಒನ್ ಮೋರ್ ಸೆಂಟೆನ್ಸ್ ಇಸ್ ದೇರ್, ಡೋಂಟ್ ಟೆಲ್ ಮಿ ದ್ಯಾಟ್. ನಿಮಗೆ ಯಾರೋ ಏನೋ ಒಂದು ಹೇಳೋದಕ್ಕೆ ಬರ್ತಾರೆ, ನನಗೆ ಅದು ಹೇಳಬೇಡ, ನನಗೆ ಆ ಕೆಲಸ ಈ ಕೆಲಸ ಅಂತ ನನಗೆ ಯಾವ ಕೆಲಸನೂ ಕೂಡ ನೀವು ಹೇಳಬೇಡ ಅಂತ ನಾವು ನಮ್ಮ ಪೇರೆಂಟ್ಸಿಗಿರ್ಬೋದು, ತಂದೆ ತಾಯಿಗೆ, ಬ್ರದರ್ ಸಿಸ್ಟರ್ಗೆ ಹೇಳ್ತೀವಿ ಕೋಪದಲ್ಲಿ. ನನಗೆ ಅದು ಹೇಳಬೇಡ, ನನಗೆ ಅದನ್ನು ಹೇಳಲು ನೀನು ಬರಬೇಡ ಅಂತ ಹೇಳೋದನ್ನು ಡೋಂಟ್ ಟೆಲ್ ಮಿ ಅಬೌಟ್ ದ್ಯಾಟ್, ನನಗೆ ಅದ್ರ ಬಗ್ಗೆ ಹೇಳಬೇಡ ಅಂತ ಹೇಳೋದನ್ನು ನಾವು ಈ ರೀತಿಯಾಗಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸೆಂಟೆನ್ಸ್, ಗಿವ್ ಮಿ ಎ ಹ್ಯಾಂಡ್, ಗಿವ್ ಮಿ ಎ ಹ್ಯಾಂಡ್. ಕನ್ನಡದಲ್ಲಿ ನಾವು ತರ್ಜುಮೆ ಮಾಡಿದರೆ ನನಗೆ ಕೈ ಕೊಡು ಅಂತ ಆಗುತ್ತೆ, ಬಟ್ ಅದರ ಅರ್ಥ ಈ ರೀತಿ ಅಲ್ಲ. ನಿಮಗೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಆ ಟೈಮಲ್ಲಿ ನೀವು ಯಾರೋ ಒಬ್ಬ ಫ್ರೆಂಡಿಗೆ, ನಿಮ್ಮ ಬ್ರದರ್ ಸಿಸ್ಟರ್ ಕಲೀಗ್ಸ್ ರಿಲೇಟಿವ್ಸಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಸಹಾಯವನ್ನು ಕೇಳ್ತಾ ಇರ್ತೀರ, ಅವರಿಗೆ ನನಗೆ ಸ್ವಲ್ಪ ಸಹಾಯ ಮಾಡ್ತೀಯ ಅಂತ ಕೇಳೋದನ್ನು ಈ ರೀತಿಯಾಗಿ ನೀವು ಕೇಳ್ಬೋದು ಸ್ನೇಹಿತರೆ. ಗಿವ್ ಮಿ ಎ ಹ್ಯಾಂಡ್, ಇಟ್ ಮೀನ್ಸ್ ನನಗೆ ಸಹಾಯ ಮಾಡು, ನನಗೇನೋ ಒಂದು ತೊಂದರೆ ಆಗಿದೆ, ಪ್ರಾಬ್ಲಮ್ ಆಗಿದೆ, ಇದರ ಫೈನಾನ್ಷಿಯಲ್ ಇರ್ಬೋದು ಅಥವಾ ಅದರ್ ಸಪೋರ್ಟ್ ಬೇಕಾಗಿದೆ, ನೀನು ನನಗೆ ಸಹಾಯ ಮಾಡು ಅನ್ನೋದನ್ನು ಈ ರೀತಿಯಾಗಿ ನಾವು ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸೆಂಟೆನ್ಸ್, ಹ್ಯಾವ್ ಎ ಗುಡ್ ಟ್ರಿಪ್. ಹ್ಯಾವ್ ಎ ಗುಡ್ ಟ್ರಿಪ್ ಮೀನ್ಸ್ ನಿಮ್ಮ ಪ್ರವಾಸ ಶುಭವಾಗಲಿ. ನಿಮ್ಮ ಬ್ರದರ್ಸ್ ಅಥವಾ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಎಲ್ಲ ಒಂದು ಹನಿಮೂನ್ಗೆ ಹೋಗ್ತಾ ಇರ್ತಾರೆ, ಅದೊಂದು ಟ್ರಿಪ್ಪಿಗೆ ಹೋಗ್ತಾ ಇರ್ತಾರೆ, ಅಥವಾ ನಿಮ್ಮ ಬ್ರದರ್ ಯಾವುದೋ ಒಂದು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗ್ತಾ ಇರ್ತಾರೆ ಸ್ಕೂಲ್ ಅಥವಾ ಕಾಲೇಜ್ಗಳಿಂದ. ಅಂಥ ಒಂದು ಸಂದರ್ಭದಲ್ಲಿ ನೀವು ಅವರಿಗೆ ಒಂದು ಆರೈಕೆಯನ್ನು ಮಾಡ್ತಾರೆ, ಶುಭ ಆರೈಕೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಹ್ಯಾವ್ ಎ ಗುಡ್ ಟ್ರಿಪ್, ಎಂಜಾಯ್ ಅಂತ ನಾವು ಈ ರೀತಿಯಾಗಿ ಅವರಿಗೆ ಒಂದು ವಿಶ್ ಮಾಡೋದ್ರ ಮೂಲಕ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ವ ಸ್ನೇಹಿತರೆ, ಈ ಎಲ್ಲ ಒಂದು ಸೆಂಟೆನ್ಸ್ಗಳನ್ನು ನಿಮ್ಮ ಒಂದು ಡೈಲಿ ಲೈಫಲ್ಲಿ ಬಳಸಿ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ನೀವು ಕೂಡ ಇಂಗ್ಲೀಷನ್ನು ಈಸಿಯಾಗಿ ಫ್ಲೂಯೆಂಟಾಗಿ ಮಾತನಾಡ್ಬೋದು ಅಂತ ನಾನು ನಿಮಗೆ ಹಾರೈಸ್ತಾ, ಅದೇ ರೀತಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೊಂದು ವಿಡಿಯೋ ಮೂಲಕ ಮತ್ತೊಂದು ಕೆಲವೊಂದು ಸೆಂಟೆನ್ಸ್ಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಹ್ಯಾವ್ ಎ ಗ್ರೇಟ್ ಡೇ.